ಹಲೋ ಹಲೋ ಅಕ್ಕಯ್ಯ, ಚೆನ್ನಾಗಿದ್ದೇನಕ್ಕಯ್ಯ? ನಾನು ವೆಂಕಟ. ಹ್ಞೂ, ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದೆ. ಅದೇನಕ್ಕಯ್ಯೋ ಹೇಳಿದ್ನಲ್ಲ, ಪೈಲ್ಸ್ ಆಗ್ಬಿಟ್ಟೈತೆ ಅಂತ. ಅದಕ್ಕೆ ಹೋಗಿದ್ದೆ. ಡಾಕ್ಟ್ರು ಹೇಳಿದ್ರು, ಒಂದು ವಾರ ಬಿಟ್ಕೊಂಡು ಬಾ, ನಿನಗೆ ಆಪ್ರೇಷನ್ ಮಾಡ್ತೀನಿ ಅಂತ. ಅದಕ್ಕೆ ನಾನು ಒಂದು ವಾರ ಬಿಟ್ಕೊಂಡು ಹೋಗಿದ್ನಾ. ಹೋದಾಗ ಡಾಕ್ಟ್ರು ಪೈಲ್ಸ್ ಏನಯ್ಯ ಹಿಂಗಾಗ್ಬಿಟ್ಟೈತೆ ಅಂತ ಅಂದರು. ನೋಡಿ ಡಾಕ್ಟ್ರೆ, ಕುತ್ಕೊಳಕ್ಕಾಗ್ತಾ ಇಲ್ಲ, ಹಿಂಗೆಲ್ಲ ಆಗ್ಬಿಟ್ಟೈತೆ, ಒಂದು ಸ್ವಲ್ಪ ವಾಸಿ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅಡ್ಮಿಟ್ ಮಾಡಿಕೊಂಡು ಒಂದು 3 ದಿನ ಆದಮೇಲೆ ಪೈಲ್ಸ್ ಆಪ್ರೇಷನ್ ಮಾಡ್ತಾರಕ್ಕಯ್ಯ. ಹ್ಞೂ, ಪೈಲ್ಸ್ ಆಪ್ರೇಷನ್ ಮಾಡವ್ರೆ. ಈಗ ನಾನು ಮಾತ್ರೆ ತಗೊಂಡ್ರೆ ಅದೆಲ್ಲ ಸರಿ ಹೋತೈತಂತಕ್ಕಯ್ಯ. ಹ್ಞೂ, ಟೈಮ್ಗೆ ಮಾತ್ರೆ ತಗೊಂತ ಇದ್ದೀನಿ ಈಗ. ಅಕ್ಕಯ್ಯೋ, ಅದು ಮಾತ್ರ ಮುಗ್ದೋಗ್ಬಿಟ್ಟಿತ್ತು. ಮೆಡಿಕಲ್ ಶಾಪ್ಗೆ ಹೋಗಿದ್ನಾ, ಅಲ್ಲಿ ಹೋದಾಗ ಏನಾಗೋಯ್ತಂದ್ರೆ ಮಾತ್ರೆ ಬ್ಯಾರದ್ ಕೊಟ್ಬಿಟ್ನಕ್ಕಯ್ಯೋ. ಅದು ನುಂಗಿ 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 ನಮ್ಗೆ ಗೊತ್ತಿಲ್ದಲೆ ಒಂದು ವಾರ ಬಿಡ್ಕೊಂಡು ಹೋಗಿ ಡಾಕ್ಟ್ರಿಗೆ ತೋರಿಸಿದ್ರೆ, ಪೈಲ್ಸ್ಗೆ ಮಾತ್ರ ನೋಡಿ ಡಾಕ್ಟ್ರೆ, ಇದು ಕರೆಕ್ಟ್ ಐತಾ ಇಲ್ಲ ಅಂತ ಕೇಳಿದ್ದಕ್ಕೆ ಈಗ ಡಾಕ್ಟ್ರು ಬೈತವ್ರ ಕೈಯು. ಯಾಕಂದ್ರೆ ನನ್ನ ಮಗ ಮೆಡಿಕಲ್ ಶಾಪನು ಪೈಲ್ಸ್ ವಾಸಿ ಆಗೋ ಮಾತ್ರೆ ಕೊಡು ಅಂತ ಹೇಳಿದ್ರೆ ತೇದಿ ಮಾತ್ರ ಕೊಟ್ಬಿಟ್ಟವನ ಕೈಯು. ಉಗ್ದೆ ಉಗ್ದೆ ಆದ್ರೆ ಅವನು ನನ್ನ ಫ್ರೆಂಡನ ಕೈಯು. ನನ್ಗೆ ಹಿಂಗಾಗ್ಬೇಕು ಅಂತ, ನೋವು ಮಾಡ್ಕೋಬೇಕು ಅಂತ ನಾನು ಹಿಂಗೆಲ್ಲ ಮಾಡೋರ ಕೈಯು ತಮಾಷೆಗೆ. ಈಗೇನ ಕೈಯ ಮಾಡೋದು, ಜಾಸ್ತಿ ನೋವಾಗ್ತೈತ ಕೈಯು. ಡಾಕ್ಟ್ರ್ ತಕ ಹೋಗಿದ್ದಕ್ಕೆ ಜೋರ ಬೈತ ಬಿದ್ದವ್ರೆ. ಅವ್ರಿಗೇನಂತವ್ರೆ ಅಂದ್ರೆ, ಇನ್ನೊಂದ್ಸತಿ ಪೈಲ್ಸ್ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತವ್ರೆ ಕೈಯೋ. ಇಲ್ಲ ಕೈಯೋ, ನಾನು ಹೇಳ್ದೆ ಹಿಂಗೆ ಆಪರೇಷನ್ ಆಗೈತೆ, ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡಿ ಮಾತ್ರೆ ಕೊಡು ಅಂತ ಕೇಳಿದಕ್ಕೆ ನನ್ನ ಫ್ರೆಂಡ್ ಅಂಗಡಿನೇ ಅಂತ ಹೋದೆ. ಅವ್ನು ಹಿಂಗೆ ಮಾಡ್ತಾನೆ ಅಂತ ಹೆಂಗೆ ಗೊತ್ತಿತ್ತು? ಅದೇನ ಕೈಯೋ, ಒಂದು ಸತೀಶ, ರತ್ನಮ್ಮನ ಮಗ ಅಲ್ವಾ, ಫಾರ್ಮೆಸಿ ಎಲ್ಲ ಹೋಗಿ ಮೆಡಿಕಲ್ ಶಾಪ್ ಇಟ್ಟಿಲ್ವಾ? ಅದೇನ ಕೈಯೋ, ಮೂಲೆ ಮನೆ ರಂಗಣ್ಣನ ಹೆಂಡ್ತಿ ರತ್ನಮ್ಮನ ಮಗ. ಮೂನಕಯ್ಯ, ಅವ್ನು ಫಾರ್ಮೆಸಿ ಮಾಡವನಿ. ಏನವೆಲ್ಲ ದೋಸ್ತರು ಹೇಳು, ಹಿಂಗಾಗೈತೆ ಅಂತ ಹೇಳಿದಕ್ಕೆ ಊರಾಗೆಲ್ಲ ಸುದ್ದಿ ಒಪ್ಸಾನೆ, ನಾವು ಪೈಲ್ಸ್ ಬಂದೈತೆ ಅಂತ. ಎಷ್ಟು ನಾಚಿ ಆಗೋದು ಗೊತ್ತ ನನಗೆ ಓಡಾಡೋದಿಕ್ಕೆ. ಕುಂತ್ಕೊಳಕತ್ತಿರ್ಲಿಲ್ಲ ಕಯ್ಯ ನಂಗೆ. ಮೂನಕಯ್ಯ, ಹಿಂಗೆಲ್ಲ ಮಾಡ್ಬಿಟ್ಟು ನೋಡಕಯ್ಯ. ಮೂನಕಯ್ಯ, ಅದಕ್ಕೆ ಡಾಕ್ಟ್ರ್ ತಕ್ಕ ಹೋದಾಗ, ಇಲ್ಲಪ್ಪ ಜಾಸ್ತಿ ಆಗ್ಬಿಟ್ಟೈತೆ, ಬೇದಿ ಎಲ್ಲ ನೀನು ಮಾತ್ರ ತಗೊಂಡ್ರೆ ಹೆಂಗ್ ವಾಸಿ ಆಗ್ತೈತೆ, ನೀನು ಚೆನ್ನಾಗಿ ರೆಸ್ಟ್ ಮಾಡು ಸ್ವಲ್ಪ ಅಂತ ಹೇಳೋರ ಕೈಯು. ಕೈಯೋ, ನಾಯಿ ಬೈದಂಗೆ ಬೈದ್ರ ಕೈಯೋ ಡಾಕ್ಟ್ರು. ಅದಕ್ಕೆ ನಾನು ಊರಿಗೆ ಬರ್ತಿದ್ದೀನ ಕೈಯೋ, ಇಲ್ಲಿದ್ರೆ ನನ್ನ ಮಕ್ಕಳು ಹಾಳು ಮಾಡಿಬಿಡ್ತಾರೆ, ಆ ಮಾತ್ರೆ ಈ ಮಾತ್ರೆ ಕೊಟ್ಟು ಊರವ್ರಿಗೆಲ್ಲ ಅಪ್ಸೋರ ಕೈಯು. ನಂಗಂತೂ ಸಾಕಾಗೈತೆ. ಕೈಯೋ, ಬರ್ತೀನ ಕೈಯೋ. ಇಲ್ಲ ಕೈಯೋ, ಏನಿಲ್ಲ, ಒಂದು ವಾರ ಇರ್ತೀನಿ ಅಷ್ಟೇ ಊರಲ್ಲಿ. ವಾಸಿ ಆದ್ಮೇಲೆ ನಾನು ನಮ್ಮೂರಿಗೆ ಬಂದ್ಬಿಡ್ತೀನಿ. ಕಯ್ಯ, ಹೇಳಕಯ್ಯ. ಸತೀಶ್ ಅವನು ನಂಬರ್ ಎತ್ತಾ ಇಲ್ಲ ಕೈಯೋ. ಈಗ ಹಿಂಗಾದ್ಮೇಲೆ ಹೋಗಿ ಒಂದು ಸ್ವಲ್ಪ ಬೈದೆ ಅಂಗಡಿ ಹತ್ರ, ಅದಕ್ಕೆ ಅವನು ನಂಬರ್ ಎತ್ತಾ ಇಲ್ಲ. ನೀನೇನು ರತ್ನಮ್ಮಂಗೆ ಫೋನ್ ಮಾಡಿ ಹೇಳ್ಬೇಡ ಅವನ ಬಗ್ಗೆ. ಊರಲ್ಲಿ ಇರೋದೇ ಅವನೊಬ್ಬ ಫ್ರೆಂಡು. ಮತ್ತೆ ನೀನು ಅಮ್ಮಂಗೆ ಬೈದ್ರೆ ಆ ಅಮ್ಮ ಅವನಿಗೆ ಮೆಟ್ನಾಗ ಹೊಡಿದತೆ. ಹಂಗೆಲ್ಲ ಮಾಡೋಕೆ ಹೋಗಬೇಡ, ಸರಿನಾ? ಇಲ್ಲ ಕೈಯೋ. ನಕ್ಕ ಜೋರಾಗಿ ನೋಡ್ತಿತ್ತ ಕೈಯೋ. ಯಾಕೆ ಹೇಳ್ತೀಯ, ಆಪ್ರೇಷನ್ ಮಾಡಿ ಒಂದು ವಾರ ಕೂತ್ಕೊಳಕ್ಕಾಗಿರ್ಲಿಲ್ಲ ಕ. ಅಯ್ಯೋ, ಸಾಕಾಗ್ಬಿಟ್ಟಿತ್ತು, ವಾಶ್ರೂಮ್ಗೆ ಹೋಗಕ್ಕಾಗ್ತಿರ್ಲಿಲ್ಲ. ನೀರಾಗ ಬೇರೆ ತಗೊಳಕ್ಕಾಗ್ತಿರ್ಲಿಲ್ಲ, ನೀರು ಬಾಳ್ಬಾರ್ದು ಅಂತ ಅಂದ್ಬಿಟ್ಟವ್ರೆ. ಏನು ಮಾಡ್ಲಕ್ಕಯ್ಯೋ. ಕೈಯೋ, ಒಂದು ವಾರ ಅಡ್ಮಿಟ್ ಆಗಿದ್ರು. ಬಾಟ್ಲೆಲ್ಲ ಹಾಕಿದ್ರು 1-2 ದಿನ. ಆಮೇಲೆ ಆಪ್ರೇಷನ್ ಮಾಡಿದ್ಮೇಲೆ ನಿಧಾನಿಗೆ ಸುಧಾರಿಸ್ಕೊಂತೈತೆ, ಹಿಂಗೆ ಆರಾಮಾಗಿ ರೆಸ್ಟ್ ಮಾಡಪ್ಪ ನೀನು ಅಂತ ಹೇಳಿದ್ರ ಕಯ್ಯ. ಕಯ್ಯ, ಅದೇ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರು ನಾರಾಯಣ. ಕಯ್ಯೋ.
ಹ್ಞೂ ನರ್ಸ್ಗೆಲ್ಲ ದುಡ್ಡು ಕೊಟ್ಟಿದ್ದೆ, ಎಲ್ಲ ಕ್ಲೀನಾಗಿ ಆಗೈತೆ ಆಪ್ರೇಷನು, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಸುಧಾರಿಸ್ಕ ಇಂತಿಂಥದ್ದು ತಿನ್ನು ಅಂತ ಅಂದಿದ್ರು, ಹಂಗೆ ತಿಂತಿದ್ದೆ. ಮೆಡಿಕಲ್ ಶಾಪ್ ಮಾತ್ರ ಮುಗ್ದೋಗೈತೆ ಅಂತ ಸತೀಶ್ನ ಅಂಗಡಿಗೆ ಹೋದ್ರೆ ನನ್ನ ಮಗ ನನಗೆ ಹಾಳು ಮಾಡಕ್ಕೆ ಬೇದಿ ಮಾತ್ರ ಕೊಟ್ಟ ನೋಡಕ್ಕೆ. ಎಂತ ಕೆಲಸ ಮಾಡೋನೆ. ಈಗಲೇ ಕೆಲಸ ಕಾರ್ಯ ಇಲ್ಲ ಅಂತ ಊರವ್ರು ಅಡ್ಕಂತವ್ರೆ. ಅಂತವ್ರಿಗೆ ನನ್ನ ಮಗ ಪೈಲ್ಸ್ ಬಂದೈತೆ ಅಂತ ಬೇರೆ ಅಪ್ಕ ಬಂದವನೆ. ಹೆಂಗಕ್ಕಯ್ಯ ತಲೆ ಎತ್ಕೊಂಡು ಓಡಾಡೋದು ಈ ಊರಲ್ಲಿ? ಹೂನಕ್ಕಯ್ಯೋ. ಸರಿ, ಯಾವಾಗ ಬರ್ಲಿ ಊರಿಗೆ? ನಾಳಿದ್ದು ಬರ್ತೀನಿ. ಬಂದು ಒಂದು 5 ದಿನ ಇರ್ತೀನಿ, ಎಲ್ಲ ವಾಸಿ ಆದ್ಮೇಲೆ ಬರ್ತೀನಿ ಹೇಳು. ಏನ್ ಹೇಳ್ಬೇಡ ರತ್ನವಂಗೆ, ನಾವು ಮನೆಗಿರಲ್ಲ, ಅವನ ಆಡ್ಕಂತಾನೆ ಅವನು. ಅವನೇನು ನೋಡ್ಕೊಳೋದು ಬೇಡ, ಅಲ್ಲಿಗೆ ಬರ್ತೀನಿ. ಬಂದ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಫೋನ್ ಮಾಡ್ತೀನಿ. ಆಯ್ತು. ಏನಕ್ಕೆ ಸಮಾಚಾರ? ಏತಕ್ಕೆ ನಂದು ಈ ಫೇಲ್ಡ್ ಆಪರೇಷನ್ ಆಗ್ಬಿಟ್ಟು ಇದೇ ದೊಡ್ಡ ತಲೆನೋವಾಗೈತೆ. ಮರಿಬೇಡ, ನಾನು ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲೆ ಒಂದು ಫೋನ್ ಹಾಕ್ತೀನಿ. ಬಸ್ ಇಳಿದ್ಮೇಲೆ ಅಲ್ಲಿ ಬಂದು ಯಾವ್ದನೋ ಒಂದು ಲಗೇಜ್ ಆಟ ಮಾಡ್ಕೊಂಬ. ನಾರ್ಮಲ್ ಆಟ ಮಾಡ್ಕೊಂಬಂದ್ಬಿಟ್ಯಾ, ಕೂತ್ಕೊಳಕ್ ಆಗಲ್ಲ ನನ್ಗದ್ರಾಗೆ. ಲಗೇಜ್ ಆಟ ಮಾಡ್ಕೊಂಬಂದ್ರೆ ಈಗ ಉಲ್ಟಾ ಪುಲ್ಟಾ ದಬ್ಬ ಹಾಕೊಂಡು ಮಲಿಕಂತೀನಿ, ಅವಾಗ ಆರಾಮಾಗಿ ಹೋಗ್ಬೋದು. ಅವ್ರು ಯಾರಿಗೂ ಹೇಳಕ್ ಹೋಗ್ಬೇಡ, ಆಟೋ ಡ್ರೈವರ್ಗೆ ನನಗೆ ಪೈಲ್ಸ್ ಐತೆ ಅಂತ. ಆಮೇಲೆ ಅವರು ಅಲ್ಲೂ ಆಡ್ಕೊಂತಾರೆ. ಅರ್ಥ ಆಯ್ತಾ? ಅವ್ನಿಗೆ ಹುಷಾರಿಲ್ಲ ಅಂತ ಹೇಳು ಸಾಕು. ಆಮೇಲೆ ನೀನೇನೇನೋ ಹೇಳಕ್ ಹೋಗಿ ಇನ್ನು ಆ ಊರಾಗೆಲ್ಲ ಹಬ್ಸ್ಯ. ಸರಿನಾ? ಬಂದು ಫೋನ್ ಮಾಡ್ತೀನಿ. ಎಷ್ಟು ಗಂಟೆ ಬಸ್ಸಿಗೆ ಬರಲಿ? ಮಧ್ಯಾಹ್ನ ಬರಲ್ಲ ಕಯ್ಯೋ, ನಂಗೆ ನಾಚಿಕೆ ಆಗ್ತೈತೆ ಬಸ್ಸಲ್ಲೆಲ್ಲ ಬರೋಕ್ಕೆ. ಚೆನ್ನಾಗಿರ್ತಾರೆ ಬಸ್ಸಿಗೆ. ಮಧ್ಯಾಹ್ನ ಖಾಲಿ ಸೀಟ್ ಬೇರೆ ಇರ್ತಾವ, ಕೂತ್ಕೊಳಕ್ ಬೇರೆ ಆಗಲ್ಲ ನನ್ನ ಕೈಲಿ, ನಿಂತ್ಕೊಂಡೇ ಇರ್ತೀನ. ಕಂಡಕ್ಟರ್ ಬೇರೆ ಕೂಕಳ ಬಾ ಅಂತ ಅಂತಾರ, ಅವಾಗ ಇವೆಲ್ಲ ಹೇಳ್ಬೇಕಾಗ್ತದೆ ಕಯ್ಯೋ. ಒಂದು ಕೆಲಸ ಮಾಡು, ನಾನು ಸಂಜೆ ಒಂದು 4:30 ಬಸ್ ಎತ್ತೀನಿ. ರಶ್ ಇರ್ತೈತಲ್ಲ, ನಿಂತ್ಕೊಂಡೆ ಇರ್ತೀನಿ ಅಲ್ಲಿ ಹಿಂದೆಗಡೆ. ಆಮೇಲೆ ಅವ್ರ ಜೊತೆನೆ ಬಂದು ಇಳ್ಕೊಂತೀನಿ. ರಾತ್ರಿ ಹೊತ್ತು ಲಗೇಜ್ ಆಟೋದಾಗ ಬಂದ್ರೆ ಯಾರಿಗೂ ಅನುಮಾನ ಕೂಡ ಬರೋಕ್ಕಿಲ್ಲ, ಆರಾಮಾಗಿ ನೆಮ್ಮದಿಗೆ ಬರ್ಬೋದು. ಇಲ್ಲಾಂದ್ರೆ ಅಲ್ಲೆಲ್ಲ ಆಡ್ಕೊಂತಾರ ಕಯ್ಯ, ನಿಂಗೆ ಗೊತ್ತಾಗಲ್ಲ. ನಿಂಗೆ ಸುಮ್ಮನಿರು ಆಯ್ತಾ? ನೀನು ಸುಮ್ಮನಿರು, ನಾನು ಬರ್ತೀನಿ ಸಂಜೆ, ಎಲ್ಲ ತಿಂಬತ್ತಾಗ ಬರ್ತೀನಿ ಬಿಡೋ ಹುಡುಗರಿಗೆ. ಎತ್ತು ಫೋನು ಅಲ್ಲಿಗೆ ಬಂದಮೇಲೆ, ಆಯ್ತಾ? ಇಲ್ಲ ನಾನು ಇರ್ತೀನ ಕಯ್ಯೋ. ಸರಿ ಆಯ್ತು. ಬಾಯ್.